ನಾನು ನೇರವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳೋದಿಷ್ಟೇ, ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ವಿಧವೆಗಳಿಗೆ, ಅಂಗವಿಕಲರಿಗೆ, ಅದೇ ರೀತಿ ವಯೋವೃದ್ಧರಿಗೆ ಕೊಡುವಂತೆ ಹಣ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನೀವು ಮಾಧ್ಯಮದ ಬಂದು ಹೇಳಿಬಿಡಿ, ನಮ್ಮ ಹತ್ರ ಹಣ ಇಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳಿ. ಅದು ಬಿಟ್ಟು ಹಿಂಬಾಗಿಲಿನ ಮೂಲಕ ಈ ಯೋಜನೆಗಳ ಫಲಾನುಭವಿಗಳನ್ನು ನೀವು ಇಲ್ಲದಾಗೆ ಮಾಡಬೇಕು, ಅಷ್ಟು ಅರ್ಧದಷ್ಟು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ದಯವಿಟ್ಟು ಜನರಿಗೆ ತೊಂದರೆ ಕೊಡಬೇಡಿ. ಕರ್ನಾಟಕದವನು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಪಿಂಚಣಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅಂಗವಿಕಲರ ಮಾಸಾಶನ, ಅದೇ ರೀತಿ ವಿಧವಾ ವೇತನ, ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ವಯಸ್ಸಾದವರಿಗೆ ಕೊಡುವಂಥದ್ದು, ಇನ್ಕಮ್ ಸರ್ಟಿಫಿಕೇಟ್ 32,000 ಮಾಡಿಕೊಡಿ, 32,000ದ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಧವೆಯರನ್ನ, ಅದೇ ರೀತಿ ಆ ವಯಸ್ಸಾದವ್ರನ್ನ ತಹಶೀಲ್ದಾರ್ ಆಫೀಸಲ್ಲಿ, ನಾಡ ಕಚೇರಿಗಳಲ್ಲಿ ಕ್ಯೂ ನಿಲ್ಲಿಸ್ತಿರಲ್ರಿ. ಸ್ವಲ್ಪನಾದರೂ ಮಾನವೀಯತೆ ಇದೆಯೇನ್ರಿ? ಎಲ್ಲಿದೆ ಇಡೀ ಭಾರತದಲ್ಲಿ ಈ ಕ್ರೈಟೀರಿಯಾ ಎಲ್ಲೂ ಕೂಡ ಇಲ್ಲ. 32,000 ಇನ್ಕಮ್ ಇಡೀ ಭಾರತದಲ್ಲಿ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. BJP ಸರ್ಕಾರಗಳಿಂದ ಕೆಟ್ಟೋದ್ರೇನ್ರಿ ನೀವು ಮಾನ್ಯ ಶಿವಕುಮಾರ್ ಅವರೇ? ಕಾಂಗ್ರೆಸ್ ಸರ್ಕಾರ ಇರುವಂತಹ ತೆಲಂಗಾಣದಲ್ಲಿ ಈ ಸ್ಕೀಮ್ಗಳಿಗೆ ಏನು ಗ್ರಾಮೀಣ ಪ್ರದೇಶದಲ್ಲಿ 2 ಲಕ್ಷ, ಅದೇ ರೀತಿ ನಗರ ಪ್ರದೇಶದಲ್ಲಿ 3 ಲಕ್ಷದ ಮಿತಿ ಇದೆ. ಕೇರಳದಲ್ಲಿ ಎಲ್ಲ ಕಡೆ 1 ಲಕ್ಷದ ಸಾಮಾಜಿಕ ಯೋಜನೆಗಳಿಗೆ 1 ಲಕ್ಷದ ಮಿತಿ ಇದೆ. ಅಂದರೆ ನಾನು ಹೇಳಿದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಏನು ಮಿನಿಮಮ್ ಇನ್ಕಮ್ ಕ್ರೈಟೀರಿಯಾವನ್ನು 32,000 ಮಾಡಿದಂಥ ಇತಿಹಾಸವೇ ಇಲ್ಲ. ಇದು ಏನಾಗಿದೆ ನಿಮಗೆ ಅಂತ ಗೊತ್ತಿಲ್ಲ. ಎರಡನೇದು, ನೀವು ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಏನು ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯನವರು? ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಅಂದರೆ ಮಿನಿಸ್ಟ್ರಿಗೂ ಫ್ರೀ, MLAಗೂ ಫ್ರೀ ಅಂತ ಹೇಳಿದ್ರು. ಇವತ್ತೇನು ಮಾಡ್ತಾ ಇದ್ರಿ ನೀವು? ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ಗೂ ಕೂಡ ದಾಖಲೆಗಳನ್ನು ಕೊಡಿ. ಗೃಹ ಜ್ಯೋತಿಗೆ ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ, ಫೋಟೋ ಕೊಡಿ, ಮತ್ತೊಂದು ಕೊಡಿ. ಏನ್ರಿ ಇದು? ಜನರನ್ನ ಯಾಕ್ರಿ ಈ ರೀತಿ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದ್ದೀರಿ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ, ದುರಂತ ಇದು. ಜಾತಿ ಸರ್ಟಿಫಿಕೇಟ್ ಕೊಡಿ. ಈ ಗತಿಗೇಡಿಗೆ ಯಾಕ್ರಿ ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ರಿ ನೀವು? ಇಂಥ ಗತಿಗೇಡು ಸರ್ಕಾರಗ ಯಾಕೆ ನೀವು ಗ್ಯಾರಂಟಿ ಘೋಷಣೆ ಮಾಡಬೇಕು? ನೇರವಾಗಿ ಜನರ ಹತ್ರ ದುಡ್ಡಿಲ್ಲಪ್ಪ, ನಾವು ದಿವಾಳಿ ಆಗಿದ್ದೀವಿ ಅಂತ ಹೇಳ್ಬಿಡಿ. ನಮ್ಮ ಹತ್ರ ದುಡ್ಡಿಲ್ಲ, ದಿವಾಳಿ ಆಗ್ಬಿಟ್ವಿ, ಕ್ಷಮಿಸ್ವಿ, ನಾವು ನುಡಿದಂತ ನಡೆಯಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡಿ. ಡಿ.ಕೆ. ಶಿವಕುಮಾರ್ ಅವರೇ, ಕೈ ಮುಗಿದ್ಬಿಡಿ, ಜನರ ಕೈ ಮುಗಿದ್ಬಿಡು, ದುಡ್ಡಿಲ್ಲಪ್ಪ, ದಿವಾಳಿ ಆಗಿದೆ ಸರ್ಕಾರ ಅಂತ ಹೇಳ್ಬಿಡಿ. ಈ ಜನರನ್ನೇ ಯಾಕೆ ಸಂಕಷ್ಟ? ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಎಷ್ಟು ಕೆಟ್ಟವರು, ಎಷ್ಟು ಅನಾಗರಿಕರು, ಎಷ್ಟು ಜನವಿರೋಧಿಗಳು ಅಂತಂದ್ರೆ, ವರ್ಷ ಪೂರ್ತಿ ಜನರು ತಹಶೀಲ್ದಾರ್ ಆಫೀಸಲ್ಲಿ, ನಾಡ ಕಚೇರಿಯಲ್ಲಿ, ಕರ್ನಾಟಕವನ್ನಲ್ಲಿ ಡಾಕ್ಯುಮೆಂಟು. ಕೂಲಿ ಕೆಲಸ 300 ರೂಪಾಯಿಗೋ 400 ರೂಪಾಯಿ ಕೂಲಿ ಕೆಲಸ ಹೋಗೋಣ, ಆ ಕೂಲಿ ಕೆಲಸ ಬಿಟ್ಬಿಟ್ಟು 4 ದಿವಸ 5 ದಿವಸ ಅಲಿಬೇಕು. ಯಾವುದೇ ಕಚೇರಿಯಲ್ಲಿ ಕನಿಷ್ಠ 1 ವಾರ ಅಲದಾಡಿಸ್ತಾ ಯಾವುದೇ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಇಲ್ಲಿ ಅಂಗವಿಕಲರಿಗೆ ಗೋಳು ಕೊಡ್ತಿರಲ್ರಿ, ವಿಧವೆಗಳಿಗೆ ಗೋಳು ಕೊಡ್ತೀರಿ. ನಿಮ್ಗೆ ಒಳ್ಳೇದಾಗ್ತದ ನಿಮಗೆ? ಇದು ಜನವಿರೋಧಿ ಕ್ರಮ. ಈ ಗ್ಯಾರಂಟಿ ಯೋಜನೆಗಳ ವಾರಂಟಿಯನ್ನ ಮುಗಿದಿದೆ ಅಂತ ಅನ್ಕೊಳ್ತೀನಿ ನಾನು. ಈ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಾರಂಟಿ ಮುಗಿಸಿದೆ. ವಾರಂಟಿ ಇಲ್ಲದ ಗ್ಯಾರಂಟಿ ಯೋಜನೆಗಳಾಗಿ ಮಾರ್ಪಟ್ಟಿವೆ. ಹಾಗಾಗಿ ಈ ರೀತಿ ಗೃಹ ಜ್ಯೋತಿಗೆ ಇರ್ಬೋದು, ಎಲ್ಲ ಸ್ಕೀಮ್ಗಳು ಕೂಡ ಡಾಕ್ಯುಮೆಂಟನ್ನು ಕೇಳ್ತಾ ಇರುವಂಥದ್ದು. ಖಂಡಿತ ನೀವು ನಿಲ್ಲಿಸಬೇಕು. ಈ ಡಾಕ್ಯುಮೆಂಟ್ ಮಾಡಿ ಜನರಿಗೆ ಸಂಕಷ್ಟಕ್ಕೆ ಇಡು ಮಾಡುವುದನ್ನು ಸ್ಟಾಪ್ ಮಾಡಬೇಕು. ಏನು ಈ ಸಾಮಾಜಿಕ ಭದ್ರತಾ ಯೋಜನೆಗೆ 32,000 ಮಿತಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ನೀವು 100 ಕಾರ್ಯಕ್ರಮಕ್ಕೆ 100 ಕ್ರೈಟೀರಿಯಾ ಯಾಕೆ ಮಾಡ್ತೀರಿ ಸ್ವಾಮಿ? ಬಡವರಿಗೆ ಅನ್ನೋಂಥದ್ದು ಒಂದು ಮಾನದಂಡ. ಈಗೇನು BPL ಬಿಲೋ ಪಾವರ್ಟಿ ಲೈನ್ ಮಾಡಿದಿರಿ. ಈಗ ಅದು ಕ್ರೈಟೀರಿಯಾ 1,20,000 ಇದೆ. 1,20,000 ಕಡಿಮೆ ಇನ್ಕಮ್ ಇದ್ರೆ ಅವ್ರು BPL ಅಂತ. ಸಾಕಾಗಲ್ವ ಇದು? ಎಲ್ಲದಕ್ಕೂ ಪರ್ಮನೆಂಟ್ BPL ಇದ್ರೆ ಕೊಡ್ತೀವಿ ಅಂತ ಹೇಳಿ. ಈಗ ನೀವೇ ನಿಮ್ಮ ಆಹಾರ ಸಚಿವರು KH ಮುನಿಯಪ್ಪನವರು ಏನು ಹೇಳಿದ್ದಾರೆ?
BPL ಕಾರ್ಡ್ನ ಮಾನದಂಡವನ್ನು ನಾವು 1,20,000ದಿಂದ ನಾವು 3 ಲಕ್ಷಕ್ಕೆ ಏರಿಸುವಂತ ಒಂದು ಪ್ರಸ್ತಾವನೆ ಇದೆ, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನೀವು 32,000 ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀರಿ. ಇದು ಈ ದ್ವಂದ್ವ ಯಾಕೆ? ನಾನು ಮಾನ್ಯ DK ಶಿವಕುಮಾರ್ ಹತ್ರ ಹೇಳೋದು, ಕಾಮನ್ ಆಗಿ ಒಂದು ಇಡೀ ರಾಜ್ಯದಲ್ಲಿ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ. ಇದು ಯಾವುದೇ ಯೋಜನೆಗಳಿರಲಿ, ಬಡವರಿಗೆ ಅಂಗವಿಕಲರಿಗೆ ಕೊಡುವಂತಹ ಯೋಜನೆಗಳೇನಿದೆ ಆ ಯೋಜನೆಗಳಿಗೆ ಒಂದೇ ಒಂದು ಮಾನದಂಡ ಫಿಕ್ಸ್ ಮಾಡಿ. ಅದಕ್ಕೆ ಬೆಸ್ಟ್ ಏನು, ಬಿಲೋ ಪಾವರ್ಟಿ ಲೈನ್ ಅಥವಾ ಇನ್ಕಮ್ ಅಂತ ಏನಾದರೂ ಒಂದು ಮಾಡಿ. ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಈ ದಾಖಲೀಕರಣ ಮರು ದಾಖಲೀಕರಣ ಅಂತ ಹೇಳ್ಕೊಂಡು ಎಷ್ಟು ಜನರನ್ನ, ಇಡೀ ಜನರು ಡಾಕ್ಯುಮೆಂಟ್ ಕೊಡಬೇಕು. ಅನರ್ಹರಿದ್ರೆ ಗುರುತಿಸ್ರಿ ನೀವು, ಇನ್ನೊಮ್ಮೆ ಎಲ್ಲರೂ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋಂಥದ್ದು ಯಾಕೆ? ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದಿರಿ, 1 ತಿಂಗಳು ಬಂದರೆ 3 ತಿಂಗಳು ಬರಲ್ಲ. ಇದು ಯಾಕೆ? ಇದು ಈ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಆ ಸಲಹೆಗಾರರು ಅಂತ ಯಾರನ್ನಾರು ಇಟ್ಕೊಂಡಿದ್ರು, ಏನು ಸ್ಟಡಿನೇ ಮಾಡಲ್ವಾ, ರಿಸರ್ಚೇ ಮಾಡಲ್ವಾ? ತೆಲಂಗಾಣದಲ್ಲಿ ಏನು ನಡೀತಾ ಇದೆ, ಕೇರಳದಲ್ಲಿ ಏನು ನಡೀತಾ ಇದೆ, ಮಧ್ಯಪ್ರದೇಶದಲ್ಲಿ ಏನು ನಡೀತಾ ಇದೆ, ದೆಹಲಿಯಲ್ಲಿ ಏನು ನಡೀತಾ ಇದೆ, ಪಂಜಾಬಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಟಡಿನೂ ಮಾಡೋದ್ವಲ್ಲ. ಈ ಕರ್ನಾಟಕದ ಹರಾಜನ್ನು ಹರಾಜಾಗ್ತಿದ್ರಲ್ಲ ಮಾನವನ, ಕರ್ನಾಟಕದ ಮಾನವನ 32,000 ರೂಪಾಯಿ ಇನ್ಕಮ್ ಅಂತೇಳಿ ಕ್ರೈಟೀರಿಯಾ ಫಿಕ್ಸ್ ಮಾಡಿಕೊಂಡು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುವಂಥದ್ದು, ಈ ಎಲ್ಲ ಜನರನ್ನ ಕ್ಯೂ ನಿಲ್ಲಿಸುವಂಥ, ಜನರನ್ನ ಸಂಕಷ್ಟ ಮಾಡುವಂತಹ ಒಂದು ಇದೆಲ್ಲವನ್ನು ಬಿಟ್ಟು ಸರ್ಕಾರದ ಎಲ್ಲ ಯೋಜನೆಗಳಿಗೆ ಪಡಲಿಕ್ಕೆ ಯಾವುದಾದ್ರೂ ಒಂದು ಮಾನದಂಡವನ್ನು ಫಿಕ್ಸ್ ಮಾಡ್ಕೊಂಡು ಹೋಗಿ. 150 ಸರಿ ನೀವು ನಿಮ್ಮ ಡಾಕ್ಯುಮೆಂಟು ಕೇಂದ್ರನೂ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ, ಡಾಕ್ಯುಮೆಂಟ್ ಕೊಡಿ. ಎಲ್ಲಿಗೆ ಹೋಗ್ಬೇಕ್ರಿ ಬಡವ? ನಿಮ್ಮ ಡಾಕ್ಯುಮೆಂಟ್ ಇದ್ದೇ ಬಿದ್ದು ಹೋಗಲಿ. ಡಾಕ್ಯುಮೆಂಟ್ ಕೊಡುವಂಥ ನಿಮ್ಮ ಸರ್ಕಾರದ ನೌಕರರು ಇದ್ದಾರಲ್ಲ, PDO ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮರ್ಯಾದೆ ಕೊಡ್ತೀರನ್ರಿ ಇವರು? ಒಂದು ದಿವಸಕ್ಕೆ ಕೊಡ್ತಾರೇನ್ರಿ ಇವರು? ಅಲಸಿ ಜನರನ್ನ ಸಂಕಷ್ಟಕ್ಕೀಡು ಮಾಡ್ತಾರೆ. ಮತ್ತು ಲಂಚ ಬೇರೆ ಕೊಡಬೇಕು ನಿಮಗೆ. ವಿಧವಾ ವೇತನಕ್ಕೂ ಬಿಡೋದಿಲ್ಲ, ನಾನು ವಿಧವೆ ಅಂದರೂ ಬಿಡೋದಿಲ್ಲ, ಲಂಚ ಕೊಡಲೇಬೇಕು. ಹಾಗಾಗಿ ಇಂತಹ ಪರಿಸ್ಥಿತಿಗಳಿಂದ ಜನರನ್ನು ಪಾರು ಮಾಡುವಂತಹ ಒಂದು ದಿಟ್ಟವಾದಂತಹ ಪ್ರೋಗ್ರೆಸಿವ್ ಆದಂತಹ ಪ್ರಗತಿಪರವಾದಂಥ ಒಂದು ನಿಲುವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಏನು 32,000 ನೀವು ಸಾಮಾಜಿಕ ಭದ್ರತಾ ಯೋಜನೆಗೆ ಕ್ರೈಟೀರಿಯಾವನ್ನು ಫಿಕ್ಸ್ ಮಾಡಿದ್ದೀರಾ? ಇದು ಅಂಧಕಾಲದ ಕ್ರೈಟೀರಿಯಾ. 1947 ಮಾಡಿರ್ಬೋದು ನನ್ನ ಅಭಿಪ್ರಾಯ. ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ನರೇಗಾ ನೀವು ಹೆಸರು ಚೇಂಜ್ ಮಾಡಿಕೊಂಡು ರಾಮ್ಜಿ ಏನೋ ಇಟ್ಕೊಂಡಿದ್ದೀರಾ, 400 ರೂಪಾಯಿ 410 ರೂಪಾಯಿ ಏನೋ ಇದೆ. 100 ಡೇಸ್ ಕೆಲಸ, 125 ಡೇಸ್ ಕೆಲಸ ಮಾಡಿದ್ರು ಕೂಡ ಬೇರೆ ಎಲ್ಲ ಬಿಡಿ. ನಮ್ಮ ಕೊಡಗಿನ ಕಡೆ ಕಾಫಿ ತೋಟಕ್ಕೆ ಹೋದರೆ 500-600 ರೂಪಾಯಿ ಸಂಬಳ ಇದೆ ಪರ್ ಡೇ. ಅದು ಬೆಳಿಗ್ಗೆ 10 ಗಂಟೆಗೆ ಹೋಗಿ 4 ಗಂಟೆಗೆ ಮನೇಲಿ ಇರ್ತಾರೆ ಅವರು. ನಿಮ್ಮ ಆ ಯೋಜನೆ ಪ್ರಕಾರ 125 ದಿನ ಕೆಲಸ ಮಾಡಿದರೆ ವಾರ್ಷಿಕವಾಗಿ 60,000ದಷ್ಟು ಬರ್ತದೆ. ಎಲ್ಲಿದೆ ನಿಮ್ಮ ಕ್ರೈಟೀರಿಯಾ? ಇದು ನೀವೇ ಫಿಕ್ಸ್ ಮಾಡಿದ್ದು. ಏನಿದು? ನೀವು ನಿಮ್ಮ ನಡೆ ನುಡಿ ಮತ್ತು ನಿಮ್ಮ ಹಾವಭಾವ, ನಿಮ್ಮ ನೀತಿಗಳಿಗೆ ಎಲ್ಲಿ ತಾಳೆ ಆಗ್ತದೆ? ಹಾಗಾದರೆ ಬಡವರು ಯಾರು ಕೇಳಕ್ಕೆ ಶಕ್ತಿ ಇಲ್ಲ ಅಂತ ನೀವು ಭಾವಿಸಿದ್ದೀರಾ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನರ ಪರವಾಗಿ, ಬಡವರ ಪರವಾಗಿ, ವಿಧವೆಯರ ಪರವಾಗಿ, ಸೀನಿಯರ್ ಸಿಟಿಜನ್ಸ್ರ ಪರವಾಗಿ, ಪಾಪ ಅವರು ಇವತ್ತು ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಈ ಯೋಜನೆಗೆ ನಂಬಿಕೊಂಡು ತಿಂಗಳಾದರೆ ಕಾಯ್ತಾ ಇರ್ತಾರೆ. ಈಗ ನೋಡಿದ್ರೆ ಒಂದೊಂದು ತಾಲೂಕು ಕಚೇರಿಯಲ್ಲಿ, ನಾಡ ಕಚೇರಿಯಲ್ಲಿ ಕ್ಯೂ ನಿಂತಿದ್ದಾರೆ. ಒಂದು ಕಡೆ ಮಳೆ ಇದೆ, ಇನ್ನೊಂದು ಕಡೆ ಅಂಗವಿಕಲರು ನಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಮಗೆ ಶಾಪ ತಟ್ಟಲ್ವಾ DK ಶಿವಕುಮಾರ್ ಅವರೇ? ಶಾಪ ತಟ್ಟಲ್ವಾ? ಹಾಗಾಗಿ ಇದು ಅನ್ಸೈಂಟಿಫಿಕ್ ಆಗಿರುವಂತಹ ಇಂತಹ ಕ್ರೈಟೀರಿಯಾವನ್ನು ತತ್ಕ್ಷಣ ಒಂದು ತುರ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದು ನೀವು ಇದನ್ನು ಓವರ್ಕಮ್ ಮಾಡಬೇಕು, ಹೊಸ ಪಾಲಿಸಿಯನ್ನು ರೂಪಿಸಬೇಕಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಇನ್ನೊಂದು ಕಡೆ ದಾಖಲಾತಿ ಒಂದು ಕಡೆ SIR ನಡೀತಾ ಇದೆ. ಅವರ ತಾತ ಅಜ್ಜಿ ಅವರನ್ನು ರುದ್ರಭೂಮಿ ಹೋಗಿ ಎಬ್ಬಿಸಿ ದಾಖಲಾತಿ ತರಬೇಕಂತ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಒಂದು ಕಡೆ ನೀವೇ ಅಪೋಸ್ ಮಾಡ್ತಾ ಇದ್ದೀರಾ. 1980ಗಿಂತ ಮುಂಚೆ ಕಂಪ್ಯೂಟರ್ ಇರಲಿಲ್ಲ ಸ್ವಾಮಿ ದೇಶದಲ್ಲಿ. ಬರ್ತ್ ಸರ್ಟಿಫಿಕೇಟ್ ಎಲ್ಲಿಂದ ತರ್ತಾರೆ ಅವರು? ಅದೇ ದಾಖಲಾತಿಗಳು ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಕಷ್ಟಪಡ್ತಿರುವಂಥ ಸಂದರ್ಭದಲ್ಲಿ ಬರ್ತಾ ಇರುವಂಥ ಗ್ಯಾರಂಟಿ ಯಾರು ಕರ್ನಾಟಕದ ಜನತೆ ಕೇಳಿರಲಿಲ್ಲ. ನೀವು ಘೋಷಣೆ ಮಾಡಿದ್ದು
ಕರ್ನಾಟಕ ನೀವು ಅಧಿಕಾರಕ್ಕೆ ಬರಬೇಕಂತೇಳಿ ಕರ್ನಾಟಕದ ಜನರ ಮುಂದೆ ನೀವು ಕೊಟ್ಟ ಗ್ಯಾರಂಟಿಯನ್ನು ಮುಂದುವರಿಸಲಿಕ್ಕೆ ದಾಖಲಾತಿಗಳು ಯಾಕೆ ಕೇಳ್ತಾ ಇದ್ದೀರಾ? ಈ ದಾಖಲಾತಿಗಳನ್ನು ಕೇಳೋದನ್ನು ನಿಲ್ಲಿಸಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಯಾರಾದರೂ ಅನರ್ಹರಿದ್ರೆ ನಿಮ್ಮ ಅಫಿಷಿಯಲ್ಗಳ ಮುಖಾಂತರ ಐಡೆಂಟಿಫೈ ಮಾಡಿ, ಅವರಿಗೆ ನೀವು ನೋಟಿಸ್ ಇಶ್ಯೂ ಮಾಡಿ, ಅವರ ದಾಖಲಾತಿ ಕೇಳಿ. ಕರ್ನಾಟಕದ 5.5 ಕೋಟಿ ಜನರ ದಾಖಲಾತಿ ಯಾಕೆ ಬೇಕು? ಒಂದ್ ಕಡೆ ನೀವು PRC ಮತ್ತು ಆದಾಯ ದೃಢೀಕರಣ ಪತ್ರವನ್ನ 4 ಕೋಟಿ ಆದಾಯ ದೃಢೀಕರಣ ಪತ್ರವನ್ನ ಪ್ರಿಂಟ್ ಮಾಡಿ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿರುವಂಥ ಫಲಾನುಭವಿಗಳ ಮನೆಗೆ ವಿಸಿಟ್ ಮಾಡಿಸಿ ನೀವು ಅಫಿಷಿಯಲ್ಸ್ಗಳಿಗೆ, ಅವ್ರನ್ನ ಯಾಕೆ ಕ್ಯೂ ನಿಲ್ಲಿಸ್ತಾ ಇದ್ದೀರಾ? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಜನರಲ್ಲೂ ಕೇಳ್ಕೊಳ್ತಾ ಇದೆ, ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಂತೇಳಿ ಸರ್ಕಾರ ಅಪಾಯಿಂಟ್ ಮಾಡಿದೆಯಲ್ಲ, ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ನೀವು ಎಚ್ಚೆತ್ಕೊಳ್ಳಿ. ನೀವು ಆ ಮನೆಗೆ ಓಟ್ ಕೇಳಲಿಕ್ಕೆ ಹೋಗ್ಬೇಕಾಗ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ ಚುನಾವಣೆಗಳು, ಸೀರೀಸ್ ಆಫ್ ಚುನಾವಣೆ ಬರ್ತಾ ಇದೆ. ಜನರು ನಿಮಗೆ ತಕ್ಕ ಪಾಠವನ್ನು ಕಲಿಸೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನ ಎಚ್ಚರಿಸ್ತಾ ಇದೆ, ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ.